ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಕೌರವೇಂದ್ರನ ಕೊಂದೆ ನೀನು ಈ ಪದ್ಯದ ಸಾರಾಂಶವನ್ನ ನೋಡೋಣ. ಕುರುಕ್ಷೇತ್ರ ಯುದ್ಧವು ಅನಿವಾರ್ಯವಾದಾಗ ಧರ್ಮ ಪಕ್ಷಪಾತಿಯಾದ ಶ್ರೀಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ಹೇಳುತ್ತಾನೆ. ಸೌರಕ್ಕೆ, ದಾನಕ್ಕೆ, ಉದಾತ್ತಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು? ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣ ನುಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತೆಂಬುದನ್ನು ತಿಳಿಸುವುದು ಈ ಕಾವ್ಯದ ಮುಖ್ಯಾಂಶವಾಗಿದೆ. ಪ್ರಸ್ತುತ ಪದ್ಯ ಭಾಗದಲ್ಲಿ ಶ್ರೀಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಬರಸೆಳೆದು ಪೀಠದಲ್ಲಿ ಕುಳ್ಳಿರಿಸಿಕೊಂಡು ಮೈದುನತನದ ಸಲಿಗೆಯೊಂದಿಗೆ ಮತ್ತಷ್ಟು ಪಕ್ಕಕ್ಕೆ ಕರೆದು ಕುಳ್ಳಿರಿಸಿಕೊಳ್ಳುತ್ತಾ ಮೈದುನ ನುಡಿಗಳನ್ನಾಡಿದಾಗ ಆತನ ಸಲಿಗೆಯನ್ನು ಕಂಡು ಕರ್ಣನು ಅಂಜಿದನು. ಆಗ ಆತ ಸಂಕೋಚದಿಂದ, ನನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ? ನಿಮ್ಮ ಜೊತೆ ಸರಿಸಮಾನವಾಗಿ ನಾನು ಕೂರಲು ಸಾಧ್ಯವೇ? ದೇವ, ಮುರಾರಿ, ಶ್ರೀಕೃಷ್ಣ, ನನಗೆ ಅಂಜಿಕೆಯಾಗುತ್ತದೆ ಎಂದು ಹಿಂಜರಿದು ನುಡಿದನು. ಈ ಮಾತು ಕೇಳಿ ಕೌರಿ ಇನ್ನೂ ಹತ್ತಿರಕ್ಕೆ ಸರಿದು ತೊಡೆಯ ಸೋಕುವಂತೆ ಕುಳಿತುಕೊಂಡನು. ಹಾಗೂ ಕುಳಿತ ಕೃಷ್ಣನು ಕರ್ಣನನ್ನು ಕುರಿತು, ಬೇದಮ್ಮ ಎಲೆ ಕರ್ಣ, ನಿನ್ನೊಳು ಭೇದವಿಲ್ಲ, ನಿರ್ಮಲ ಮನಸ್ಸುಳ್ಳ ಯಾದವರು ಹಾಗೂ ಕೌರರೊಳಗೆ ಭೇದವಿಲ್ಲ. ವಿಚಾರ ಮಾಡಿ ನೋಡಿದರೆ ವಂಶದ ಮೂಲ ಎರಡಿಲ್ಲ. ನಿನ್ನಾಣೆ, ನೀನು ಮೇದನೀಪತಿ, ಆದರೆ ಈ ವಿಷಯದ ಅರಿವಿಲ್ಲ ನಿನಗೆ. ನಡೆದ ಸಂಗತಿ ನಿನ್ನ ಮನಸ್ಸಿಗೆ ಗೋಚರವಾಗಿಲ್ಲ ಎಂದನು. ದಾನವ ಧ್ವಂಸಿಯು ರವಿಸುತನ ಕಿವಿಯಲ್ಲಿ ಈ ಮಾತು ಹೇಳಿ ಆ ಮೂಲಕ ಭಯವನ್ನು ಬಿತ್ತಿದನು. ಮುಂದುವರೆದು, ಕುಂತಿ ಹಡೆದ 5 ಮಂತ್ರಗಳಲ್ಲಿ ಮೊದಲನೆಯ ಮಂತ್ರದಿಂದ ಹುಟ್ಟಿದ ಮೊದಲನೆಯ ಮಗ ನೀನು. ನೀನೇ ಪಾಂಡವರ ಮೊದಲಿಗ. ನಿನ್ನ ಬಳಿಕ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ. ಫಲ್ಗುಣನು 4ನೆಯ ಮಂತ್ರದಲ್ಲಿ ಹುಟ್ಟಿದವನು. 5ನೇ ಮಂತ್ರದಲ್ಲಿ ನಕುಲ ಸಹದೇವರಾದರು. ಕಡೆಯಲ್ಲಿ 1 ಮಂತ್ರದಿಂದ ಈ ಇಬ್ಬರು ಉದಯಿಸಿದರು. ಇದು ನಿನ್ನ ಹುಟ್ಟಿನ ಗುಟ್ಟು. ನಿನಗೆ ಈ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುತ್ತೇನೆ. ಪಾಂಡವರು ಹಾಗೂ ಕೌರವರು ಇಬ್ಬರಿಗೂ ನೀನು ಸಿಂಹಾಸನವೇರುವುದು ಒಪ್ಪಿಗೆಯಾಗಿ ನಿನ್ನನ್ನು ಓಲೈಸುತ್ತಾರೆ. 2 ಸಂತತಿಯು ನಿನಗೆ ಸೇವಕರು. ಈ 2 ಸಂತತಿಯವರನ್ನು ಸೇವಕರನ್ನಾಗಿಟ್ಟುಕೊಂಡು ರಾಜನಾಗಿ ಮೆರೆಯುವ ಬದಲು ದುರ್ಯೋಧನನ ಬಾಯ್ದುಂಬಲಕ್ಕೆ ಆಸೆ ಪಡುತ್ತಿರುವೆಯಲ್ಲ, ಇದು ಸರಿಯೇ ಹೇಳು? ಎಡದ ಪಕ್ಕದಲ್ಲಿ ಕೌರವೇಂದ್ರರ ಸಾಲು, ಬಲಪಕ್ಕದಲ್ಲಿ ಪಾಂಡುತನೆಯರ ಸಾಲು, ಎದುರುಗಡೆ ಮಾದ್ರಮಾಗದ ಯಾದವಾದಿಗಳು. ಇವೆಲ್ಲರ ನಡುವೆ ನೀನು ಓಲಗದಲ್ಲಿ ಒಪ್ಪುತ್ತಿರುವ ವೈಭವದ ವಿಲಾಸವನ್ನು ನೆನೆಸಿಕೊ. ಇಂತಹ ವಿಲಾಸವನ್ನು ಬಿಸುಟು ಕುರುಪತಿ ನುಡಿಸಿದೊಡನೆ ಜಿಯಾ ಮಹಾಪ್ರಸಾದ ಎನ್ನುವುದು ನಿನಗೆ ಶೋಭಿಸುವುದೇ? ನಿನಗೆ ಕಷ್ಟವಾಗುವುದಿಲ್ಲವೇ? ಕೃಷ್ಣನ ಮಾತು ಕೇಳುತ್ತಾ ಕರ್ಣನ ಕೊರಳ ಸೆರೆ ಹಿಗ್ಗಿದವು. ಕಣ್ಣೀರು ಉಕ್ಕುಕ್ಕಿ ಬಂತು. ಭಾವೋದ್ವೇಗದಲ್ಲಿ ಬಹಳವಾಗಿ ನೊಂದನು. ಅಕಟ, ಕುರುಪತಿಗೆ ಕೇಡಾಯಿತೆ ಎಂದುಕೊಂಡನು. ತನ್ನ ಮನಸ್ಸಿನಲ್ಲಿಯೇ ಹರಿಯ ಹಾಗೆ ಹೊರಗೆ ದೋರದೆ ಹೊತ್ತಿ ಉರಿಸದೆ ವ್ಯರ್ಥವಾಗಿ ಹೋಗುತ್ತದೆಯೇ ನನ್ನ ವಂಶವನ್ನು ತಿಳಿಸಿಕೊಟ್ಟನು. ಹಲವು ಮಾತಾಡಿ ಪ್ರಯೋಜನವೇನು ಎಂದು ಚಿಂತಿಸಿದ. ಮೌನದಲ್ಲಿ ಮುಳುಗಿದ್ದ ಕರ್ಣನನ್ನು ಕೃಷ್ಣನೇ ಮಾತನಾಡಿಸಿದನು. ಏನು ಹೇಳಯ್ಯ ಕರ್ಣ, ಚಿತ್ತಗ್ಲಾನಿ ಯಾವುದು? ಕುಂತಿ ಸೋನುಗಳಿಂದ ಬಸಕೈಸಿಕೊಳ್ಳುವುದು ನಿನಗೆ ಸೇರುವುದಿಲ್ಲವೇ? ಹಾಗಲ್ಲ ನನ್ನಾಣೆ, ನುಡಿ ಮೌನವೇತಕ್ಕೆ? ಮರುಳುತನ ಬೇಡ. ನಾನು ನಿನ್ನ ಪದಸೆಯನ್ನು ಬಯಸುವವನಲ್ಲ, ಕೇಳು ಎಂದನು. ಮರುಳು ಮಾಧವ, ನಾನು ಈ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ. ಕೌಂತೆಯರು ಸುಯೋಧನರು ನಾನು ಹೇಳಿದಂತೆ ಕೇಳಿ ಬಸಕೈಯುವುದರಲ್ಲಿ ನನಗೆ ಮನಸ್ಸಿಲ್ಲ. ನನ್ನನ್ನು ಕೈ ಹಿಡಿದು ಕಾಪಾಡಿದ ದಾತಾರನಿಗೆ ಹಗೆಗಳ ಕತ್ತು ಕತ್ತರಿಸಿ ಒಪ್ಪಿಸಿ ತೃಪ್ತಿಪಡಿಸುತ್ತೇನೆಂದು ತುಂಬ ಉತ್ಸಾಹದಿಂದಿದ್ದೆ ನಾನು. ಈಗ ನೀನು ಕೌರವೇಂದ್ರನನ್ನು ಕೊಂದುಬಿಟ್ಟೆ. ನನಗೆ ವೀರ ಕೌರವರಾಯನೇ ದಾತಾರ. ಆತನ ಹಗೆಯೇ ನನಗೆ ಹಗೆ, ಆತನ ಪ್ರಶಂಸೆಯೇ ನನ್ನ ಪ್ರಶಂಸೆ. ಕುರುಪತಿ ಆದಂತೆ ಆಗುತ್ತೇನೆ ನಾನು. ಶೌರಿ ಕೇಳು, ನಾಳೆ ಪಾಂಡುತನೆಯರೊಡನೆ ನಡೆಯುವ ಸಮರದ ಸಾರದಲ್ಲಿ ತೋರಿಸುತ್ತೇನೆ ನನ್ನ ಭುಜಬಲದ ಪರಾಕ್ರಮವನ್ನು, ನನ್ನ ಕಲಿತನದ ಸಂಪತ್ತನ್ನು ಸಮರದಲ್ಲಿ ತೋರಿಯೇ ತೀರುತ್ತೇನೆ. ಇನ್ನು ಹಲವು ಮಾತೇನು, ನಾಳಿನ ಭಾರತ ಯುದ್ಧ ಮಾರಿಗೆ ಔತಣವಾಯಿತು. ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗುವಂತೆ ಹೋರಾಡುತ್ತೇನೆ. ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿ ಪತಿಯ ಅವಸರಕ್ಕೆ ಈ ಶರೀರವನ್ನು ಸವೆಸಿ ತೋರುತ್ತೇನೆ.
ನಿನ್ನ ವೀರರೈವರನ್ನು ನಾನು ನೋಯಿಸುವುದಿಲ್ಲ, ರಾಜೀವ ಸಕನಾಣೆ ಎಂಬುದಾಗಿ ಕರ್ಣನು ಹೇಳಿದನು. ಧನ್ಯವಾದಗಳು. 10ನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.